ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಂದಾದ್ರೂ ದೆವ್ವಗಳ ರಹಸ್ಯ ವಿಮಾನಗಳ ಬಗ್ಗೆ ಕೇಳಿದ್ದೀರಾ? ಒಂದು ವೇಳೆ ಇಲ್ಲ ಅಂದ್ರೆ ನಿಮಗೆ ಈಸ್ಟರ್ನ್ ಫ್ಲೈಟ್ 401 ಬಗ್ಗೆ ಮೇ ಬಿ ಗೊತ್ತಿರದೇ ಇರಬಹುದು. ಈ ಫ್ಲೈಟ್ 401 ಅನ್ನ ದೆವ್ವಗಳ ವಿಮಾನ ಎಂದು ಕರೀತಾರೆ. ಹಾಗಾದ್ರೆ ಇದನ್ನ ಯಾಕೆ ಈ ರೀತಿ ಕರೀತಾರೆ ಎಂಬುದನ್ನ ತಿಳ್ಕೋಬೇಕು ಅನ್ಕೊಂಡ್ರೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಕತೆ ಡಿಸೆಂಬರ್ 29, 1972ರಲ್ಲಿ ಶುರುವಾಗುತ್ತೆ. ಈಸ್ಟರ್ನ್ ಏರ್ಲೈನ್ಸ್ ಗೆ ಸಂಬಂಧಿಸಿದ ಫ್ಲೈಟ್ 401 163 ಜನ ಪ್ಯಾಸೆಂಜರ್ಸ್ ಗಳನ್ನ ಮತ್ತು 13 ಜನ ಕ್ರೂ ಮೆಂಬರ್ಸ್ ನಿಂದ ರಾತ್ರಿ 9:20 ನ್ಯೂಯಾರ್ಕ್ ನ ಜಾನ್ ಕೆನಡಿ ಏರ್ಪೋರ್ಟ್ ನಿಂದ ಫ್ಲೋರಿಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಹೊರಡುತ್ತೆ. ಆಗ ಆ ಸಮಯದಲ್ಲಿ ಪೈಲಟ್ ಆಗಿ ವಿಮಾನವನ್ನ ನಡೆಸ್ತಾ ಇರುವುದು ಕ್ಯಾಪ್ಟನ್ ಬಾಬ್ ಲಾಫ್ಟ್. ಈತ ಒಬ್ಬ ಒಳ್ಳೆ ಪೈಲಟ್ ಅಂತಾನೆ ಹೇಳ್ಬೋದು. ಆ ಸಮಯದಲ್ಲಿ ಆತನಿಗೆ 29,700 ಗಂಟೆಗಳವರೆಗೆ ವಿಮಾನವನ್ನ ನಡೆಸಿರುವ ಎಕ್ಸ್ಪೀರಿಯನ್ಸ್ ಇದೆ. ಅದೇ ರೀತಿ ಬಾಬ್ ಲಾಫ್ಟ್ ಗೆ ಕೋ ಪೈಲಟ್ ಆಗಿ 49 ವರ್ಷದ ಸ್ಟಾಕ್ ಸ್ಟಿಲ್ ಕೂಡ ಇರ್ತಾನೆ. ಈತನಿಗೆ 5,800 ಗಂಟೆಗಳವರೆಗೆ ವಿಮಾನವನ್ನ ನಡೆಸಿರುವ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದೇ ರೀತಿ ಇವರ ಜೊತೆಗೆ 51 ವರ್ಷದ ಫ್ಲೈಟ್ ಇಂಜಿನಿಯರ್ ಆಗಿರುವ ಡಾನ್ ರೆಪೋ ಕೂಡ ಇರ್ತಾನೆ. ಈತನಿಗೆ 15,700 ಗಂಟೆಗಳವರೆಗೆ ವಿಮಾನವನ್ನ ನಡೆಸಿರುವ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಡಿಸೆಂಬರ್ 29, 1972 ರಾತ್ರಿ 9:20 ಫ್ಲೈಟ್ 401 ನ್ಯೂಯಾರ್ಕ್ ನ ಜಾನ್ ಕೆನಡಿ ಏರ್ಪೋರ್ಟ್ ನಿಂದ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಆ ವಿಮಾನ ಗಾಳಿಯಲ್ಲಿದ್ದಾಗ ಎಲ್ಲವೂ ಕೂಡ ನಾರ್ಮಲ್ ಆಗಿಯೇ ಇರುತ್ತೆ. ಫ್ಲೈಟ್ ನಲ್ಲಿರುವ ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿರ್ತಾರೆ. ಕ್ರೂ ಮೆಂಬರ್ಸ್ ಕೂಡ ಅವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಆ ವಿಮಾನ ಆಕಾಶಕ್ಕೆ ಹಾರಿ ಸುಮಾರು 2 ಗಂಟೆಗಳ ಸಮಯ ಕಳೆದು ಹೋಗುತ್ತೆ. ಆಗ ಸಮಯ 11:30. ಆ ಸಮಯಕ್ಕೆ ಆ ವಿಮಾನ ಫ್ಲೋರಿಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗಬೇಕಾಗಿದೆ. ಆದ್ರಿಂದ ಆ ವಿಮಾನದ ಮೇನ್ ಪೈಲಟ್ ಆಗಿರುವ ಬಾಬ್ ಲಾಫ್ಟ್ ಲ್ಯಾಂಡಿಂಗ್ ಲಿವರ್ ಅನ್ನ ಕೆಳಗಡೆ ಎಳಿತಾನೆ. ಈ ಲಿವರ್ ವಿಮಾನವನ್ನ ಟೇಕ್ ಆಫ್ ಮಾಡೋಕೆ ಮತ್ತು ಲ್ಯಾಂಡಿಂಗ್ ಮಾಡೋಕೆ ಉಪಯೋಗವಾಗುತ್ತೆ. ನಾರ್ಮಲ್ ಆಗಿ ಲ್ಯಾಂಡಿಂಗ್ ಲಿವರ್ ಅನ್ನ ಆಪರೇಟ್ ಮಾಡಿದ ತಕ್ಷಣ ಲ್ಯಾಂಡಿಂಗ್ ಗಿಯರ್ ಇಂಡಿಕೇಟರ್ ಎಂಬುದು ಗ್ರೀನ್ ಕಲರ್ ಗೆ ಬದಲಾಗುತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ಡಿಫರೆಂಟ್ ಆಗುತ್ತೆ. ಬಾಬ್ ಲಾಫ್ಟ್ ಈ ಲಿವರ್ ಅನ್ನ ಆಪರೇಟ್ ಮಾಡ್ತಾ ಇರುವಾಗ ಕೋ ಪೈಲಟ್ ಆಗಿರುವ ಸ್ಟಾಕ್ ಸ್ಟೀಲ್ ಇಂಡಿಕೇಟರ್ ಅನ್ನ ನೋಡಿ ಶಾಕ್ ಆಗಿ ಬಿಡ್ತಾನೆ. ಯಾಕೆಂದ್ರೆ ಲಿವರ್ ಅನ್ನ ಕೆಳಗಡೆ ಆಪರೇಟ್ ಮಾಡಿದ ನಂತರವೂ ಕೂಡ ಇಂಡಿಕೇಟರ್ ಗ್ಲೋ ಆಗಲ್ಲ. ಈ ವಿಷಯವನ್ನ ತಕ್ಷಣವೇ ಕ್ಯಾಪ್ಟನ್ ಬಾಬ್ ಲಾಫ್ಟ್ ಗೆ ಹೇಳ್ತಾನೆ. ಆಗ ಕ್ಯಾಪ್ಟನ್ ಆ ಲಿವರ್ ಅನ್ನ ಮೇಲೆ ಎತ್ತಿ ಮತ್ತೆ ಕೆಳಗಡೆ ಎಳಿತಾನೆ. ಆದ್ರೆ ಈ ಬಾರಿ ಕೂಡ ಇಂಡಿಕೇಟರ್ ಗ್ಲೋ ಆಗಲ್ಲ. ಇಂಡಿಕೇಟರ್ ಯಾಕೆ ಗ್ಲೋ ಆಗ್ತಾ ಇಲ್ಲ ಎಂದು ಅವರಿಗೆ ಅರ್ಥವೇ ಆಗಲ್ಲ. ಈ ಇಂಡಿಕೇಟರ್ ಇಲ್ಲದೆ ವಿಮಾನದ ಲ್ಯಾಂಡಿಂಗ್ ಗಿಯರ್ ಓಪನ್ ಆಗಿದೆಯಾ ಇಲ್ವಾ ಎಂಬುದನ್ನ ಕನ್ಫರ್ಮ್ ಮಾಡೋಕೆ ಆಗಲ್ಲ. ಒಂದು ವೇಳೆ ಲ್ಯಾಂಡಿಂಗ್ ಗಿಯರ್ ಓಪನ್ ಆಗದೆ ವಿಮಾನವನ್ನ ಲ್ಯಾಂಡ್ ಮಾಡಿದ್ರೆ ಬ್ಲಾಸ್ಟ್ ಆಗುವ ಅವಕಾಶವಿದೆ. ಆಗ ತಕ್ಷಣವೇ ಪೈಲಟ್ ಗಳು ATC ಅನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಷಯವನ್ನ ಹೇಳ್ತಾರೆ. ಆಗ ATC ವಿಮಾನವನ್ನ 2,000 ಅಡಿಗಳಷ್ಟು ಎತ್ತರಕ್ಕೆ ತಗೊಂಡು ಹೋಗಿ ಎಂದು ಹೇಳುತ್ತೆ. ಆಗ ಪೈಲಟ್ ಆ ವಿಮಾನವನ್ನ 2,000 ಅಡಿಗಳಷ್ಟು ಎತ್ತರಕ್ಕೆ ಕೊಂಡೊಯ್ತಾನೆ. ನಂತರ ಮೇನ್ ಪೈಲಟ್ ಕೋ ಪೈಲಟ್ ಗೆ ವಿಮಾನವನ್ನ ಆಟೋ ಮೋಡ್ ನಲ್ಲಿ ಇಡು ಎಂದು ಹೇಳ್ತಾನೆ. ಆಟೋ ಮೋಡ್ ನಲ್ಲಿ ಇಟ್ಟ ನಂತರ ಆ ವಿಮಾನ 80 ಸೆಕೆಂಡ್ಗಳವರೆಗೆ ಆಕಾಶದಲ್ಲಿ ಹಾರ್ತಾ ಇರುತ್ತೆ. ನಂತರ ಮೇನ್ ಪೈಲಟ್ ಫ್ಲೈಟ್ ಇಂಜಿನಿಯರ್ ಗೆ ಆ ಇಂಡಿಕೇಟರ್ ಅನ್ನ ಚೆಕ್ ಮಾಡು ಎಂದು ಹೇಳ್ತಾನೆ. ಆಗ ಆ ಇಂಜಿನಿಯರ್ ಪೂರ್ತಿಯಾಗಿ ಇಂಡಿಕೇಟರ್ ಸಿಸ್ಟಮ್ ಅನ್ನ ಓಪನ್ ಮಾಡಿ ಚೆಕ್ ಮಾಡ್ತಾನೆ. ಈ ರೀತಿ ಎಲ್ಲವನ್ನೂ ಚೆಕ್ ಮಾಡಿದ ನಂತರವೂ ಕೂಡ ಆ ಇಂಡಿಕೇಟರ್ ಗ್ಲೋ ಆಗಲ್ಲ. ನಂತರ ಒಂದು ಬಟನ್ ಅನ್ನ ಪ್ರೆಸ್ ಮಾಡ್ತಾನೆ. ನಾರ್ಮಲ್ ಆಗಿ ಆ ಬಟನ್ ಅನ್ನ ಪ್ರೆಸ್ ಮಾಡಿದಾಗ ಎಲ್ಲಾ ಇಂಡಿಕೇಶನ್ ಲೈಟ್ಸ್ ಗಳು ಕೂಡ ಒಂದೇ ಸಲ ಗ್ಲೋ ಆಗಿ ಬಿಡುತ್ತವೆ. ಈ ರೀತಿ ಮಾಡೋದ್ರಿಂದ ವಿಮಾನದಲ್ಲಿರುವ ಎಲ್ಲಾ ಸಿಸ್ಟಮ್ ಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇವೆಯಾ ಇಲ್ವಾ ಎಂಬುದು ಗೊತ್ತಾಗುತ್ತೆ. ಆದ್ರೆ ಆ ಬಟನ್ ಪ್ರೆಸ್ ಮಾಡಿದ ನಂತರವೂ ಕೂಡ ಆ ಇಂಡಿಕೇಟರ್ ಗ್ಲೋ ಆಗಲ್ಲ. ನಂತರ ಕ್ಯಾಪ್ಟನ್ ಬಾಬ್ ವಿಮಾನದ ಬಾಟಮ್ ಕ್ಯಾಬಿನ್ ಒಳಗೆ ಹೋಗಿ ಅಲ್ಲಿರುವ ಚಿಕ್ಕ ಕಿಟಕಿಯಿಂದ ಲ್ಯಾಂಡಿಂಗ್ ಗಿಯರ್ಸ್ ಓಪನ್ ಆಗಿದೆಯಾ ಇಲ್ವಾ ಎಂಬುದನ್ನ ನೋಡು ಎಂದು ಇಂಜಿನಿಯರ್ ಗೆ ಹೇಳ್ತಾನೆ. ಆಗ ರೆಪೋ ಬಾಟಮ್ ಕ್ಯಾಬಿನ್ ಒಳಗಡೆ ಹೋಗ್ತಾನೆ. ಸೊ ಆತ ಅಲ್ಲಿ ಏನ್ ನೋಡ್ತಾನೆ ಅಂದ್ರೆ ವಿಮಾನದ ಹಿಂದಿನ ಭಾಗದಲ್ಲಿರುವ ಲ್ಯಾಂಡಿಂಗ್ ಗಿಯರ್ ಓಪನ್ ಆಗಿರುತ್ತೆ. ಆದ್ರೆ ನೋಸ್ ಲ್ಯಾಂಡಿಂಗ್ ಗಿಯರ್ ಮಾತ್ರ ಓಪನ್ ಆಗಿರಲ್ಲ. ಈ ನೋಸ್ ಲ್ಯಾಂಡಿಂಗ್ ಗಿಯರ್ ಓಪನ್ ಆಗದೆ ಇದ್ರೆ ವಿಮಾನವನ್ನ ಲ್ಯಾಂಡ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಲ್ಯಾಂಡ್ ಮಾಡಿದ್ರೆ ವಿಮಾನ ಬ್ಯಾಲೆನ್ಸ್ ತಪ್ಪಿ ಕ್ರಾಶ್ ಆಗುವ ಅವಕಾಶವಿರುತ್ತೆ. ಇದೆಲ್ಲವೂ ಕೂಡ ನಡೆಯುವಷ್ಟರಲ್ಲಿ 2 ನಿಮಿಷಗಳ ಸಮಯ ಕಳೆದು ಹೋಗುತ್ತೆ. ಅಂಡ್ ಆ ವಿಮಾನವೂ ಕೂಡ ತನ್ನಷ್ಟಕ್ಕೆ ತಾನೇ 100 ಅಡಿಗಳಷ್ಟು ಕೆಳಗಡೆ ಬಂದು ಬಿಡುತ್ತೆ. ಈ ರೀತಿ ನಿಧಾನವಾಗಿ ವಿಮಾನ ಕೆಳಗಡೆ ಹೋಗ್ತಾ ಇರೋದನ್ನ ಯಾರು ಕೂಡ ಗಮನಿಸಲ್ಲ. ನೆಕ್ಸ್ಟ್ 70 ಸೆಕೆಂಡ್ಗಳಲ್ಲೇ ಈ ವಿಮಾನ 250 ಅಡಿಗಳಷ್ಟು ಇನ್ನೂ ಕೆಳಗಡೆ ಬಂದು ಬಿಡುತ್ತೆ. ಈ ರೀತಿ ವಿಮಾನ ಕೆಳಗಡೆ ಬಂದ ನಂತರ ವಿಮಾನದಲ್ಲಿರುವ ಎಲ್ಲ ವಾರ್ನಿಂಗ್ ಅಲಾರಾಮ್ಗಳು ಆನ್ ಆಗಿ ಬಿಡುತ್ತವೆ. ನಂತರ ವಿಮಾನದಲ್ಲಿರುವ ಪ್ರತಿಯೊಬ್ಬರಲ್ಲೂ ಕೂಡ ಭಯಾಂದೋಳನೆ ಶುರುವಾಗುತ್ತೆ. ಕ್ರೂ ಮೆಂಬರ್ಸ್ ಗಳು ಪ್ಯಾಸೆಂಜರ್ಸ್ ಗಳನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಂತರ 50 ಸೆಕೆಂಡ್ಸ್ ಗಳಲ್ಲಿ ಈ ವಿಮಾನ 2,000 ಅಡಿಗಳಿಂದ 1,000 ಅಡಿಗಳಷ್ಟು ಎತ್ತರದವರೆಗೆ ಬಂದು ಬಿಡುತ್ತೆ. ನಂತರ ಕೋ ಪೈಲಟ್ ವಿಮಾನವನ್ನ 180 ಡಿಗ್ರಿಗೆ ತಿರುಗಿಸುವುದಕ್ಕೆ ಪ್ರಯತ್ನಿಸ್ತಾನೆ. ಆದ್ರೆ ಎತ್ತರ ಕಡಿಮೆ ಇರೋದ್ರಿಂದ ಅದು ಸಾಧ್ಯವಾಗಲ್ಲ. ನಂತರ ಕೇವಲ 10 ಸೆಕೆಂಡ್ಸ್ ಗಳಲ್ಲಿ ಆ ವಿಮಾನ ಕೆಳಗಡೆ ಬಿದ್ದು ಕ್ರಾಶ್ ಆಗಿ ಬಿಡುತ್ತೆ. ಸೊ ಅದರಲ್ಲಿರುವ ಪ್ಯಾಸೆಂಜರ್ಸ್ ಗಳಿಗೆ ಕ್ರೂ
ಮೆಂಬರ್ಸ್ ಗಳಿಗೆ ಎಷ್ಟು ಭಯ ಹುಟ್ಟಿರಬಹುದು ಎಂಬುದನ್ನ ಒಂದು ಸಲ ನೀವೇ ಊಹೆ ಮಾಡ್ಕೊಳ್ಳಿ. ಈ ವಿಮಾನ ಕ್ರಾಶ್ ಆಗುವ ಸಮಯದಲ್ಲಿ ಇದರ ವೇಗ 365 ಕಿಲೋಮೀಟರ್ ಪರ್ ಅವರ್ ಇತ್ತಂತೆ. ಈ ವಿಮಾನದ ಪಾರ್ಟ್ಸ್ ಎಲ್ಲವೂ ಕೂಡ ಏರ್ಪೋರ್ಟ್ ನಿಂದ 30 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತವೆ. ಈ ಘಟನೆಯಲ್ಲಿ 101 ಜನ ಸತ್ತು ಹೋಗ್ತಾರೆ. ಅದೃಷ್ಟವಶಾತ್ 75 ಜನ ಜೀವಂತದಿಂದ ಬದುಕುಳಿತಾರೆ. ಇವರಲ್ಲಿ 67 ಜನ ಪ್ಯಾಸೆಂಜರ್ಗಳು ಮತ್ತು 8 ಜನ ಕ್ರೂ ಮೆಂಬರ್ಸ್ ಇರ್ತಾರೆ. ನಂತರ ಈ ವಿಮಾನದಲ್ಲಿರುವ ಕೆಲವು ಪಾರ್ಟ್ಸ್ ಗಳನ್ನ ಬೇರೆ ವಿಮಾನಕ್ಕೆ ಹಾಕ್ತಾರೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಒಂದು ಡೌಟ್ ಬರ್ತಾ ಇರಬಹುದು, ಅದೇನಂದ್ರೆ ಈ ವಿಮಾನ ನಾರ್ಮಲ್ ಆಗಿ ಕ್ರಾಶ್ ಆಗಿದೆ, ಆದ್ರೆ ಇದು ದೆವ್ವಗಳ ವಿಮಾನವಾಗಿ ಹೇಗೆ ಬದಲಾಯಿತು ಅಂತ. ಸೊ ಇದರ ಬಗ್ಗೆ ನಿಮಗೆ ಅರ್ಥವಾಗಬೇಕು ಅಂದ್ರೆ ಈಸ್ಟರ್ನ್ ಏರ್ಲೈನ್ಸ್ ಗೆ ಸಂಬಂಧಿಸಿದ ಫ್ಲೈಟ್ 318 ಬಗ್ಗೆ ತಿಳ್ಕೋಬೇಕು. ಸೊ ಈ ಮಿಸ್ಟರ್ ಬಗ್ಗೆ ತಿಳಿದುಕೊಳ್ಳೋಕೆ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ಒಂದು ವೇಳೆ ಇಲ್ಲಿಯವರೆಗೆ ನಿಮಗೆ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರುವವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. 180 ಜನ ಪ್ಯಾಸೆಂಜರ್ಸ್ ಗಳಿಂದ ತುಂಬಿದ ಈ ಈಸ್ಟರ್ನ್ ಏರ್ಲೈನ್ ಫ್ಲೈಟ್ 318 ನ್ಯೂಯಾರ್ಕ್ ನಿಂದ ಫ್ಲೋರಿಡಾಗೆ ಹೊರಡುತ್ತೆ. ಈ ರೀತಿ ಆಕಾಶಕ್ಕೆ ಹಾರಿದ ಸ್ವಲ್ಪ ಸಮಯದ ನಂತರ ಏರ್ ಹೋಸ್ಟರ್ಸ್ ಆಗಿರುವ ಮೇರಿ ತನ್ನ ಸೀಟ್ ನಿಂದ ಎದ್ದು ಫುಡ್ ಸ್ಟೋರ್ ಕಡೆ ಹೋಗ್ತಾಳೆ. ಈ ರೀತಿ ಫುಡ್ ಸ್ಟೋರ್ ನಲ್ಲಿ ಫುಡ್ ಅನ್ನ ಬಿಸಿ ಮಾಡುವ ಓವನ್ ಹತ್ರ ಕೈಯನ್ನ ಇಟ್ಟಾಗ ಆಕೆಯ ಮುಂದೆ ಇರುವ ದೃಶ್ಯವನ್ನ ನೋಡಿ ಭಯದಿಂದ ಶಾಕ್ ಆಗಿ ಬಿಡ್ತಾಳೆ. ಹಾಗಾದ್ರೆ ಮೇರಿ ಏನ್ ನೋಡಿದ್ಲು, ಆಕೆ ಯಾಕೆ ಅಷ್ಟು ಭಯ ಪಡ್ತಾಳೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅದೇನಂದ್ರೆ ಓವನ್ ಹಿಂದೆ ಇರುವ ಗ್ಲಾಸ್ ನಲ್ಲಿ ಒಂದು ಮುಖ ಕಾಣಿಸಿಕೊಳ್ಳುತ್ತೆ. ಅದು ನೋಡೋಕೆ ತುಂಬಾ ಭಯಂಕರವಾಗಿರುತ್ತೆ. ಆ ಮುಖ ತನ್ನ ಕಣ್ಣುಗಳನ್ನು ಕೂಡ ಕದಲಿಸ್ತಾ ಇದೆ. ನಂತರ ಮೇರಿ ಆ ಮುಖದ ಜೊತೆ ಮಾತನಾಡಬೇಕು ಅಂತ ಅಂದುಕೊಳ್ತಾಳೆ, ಆದ್ರೆ ಆಕೆಯ ಬಾಯಿಂದ ಒಂದು ಮಾತು ಕೂಡ ಹೊರಗಡೆ ಬರ್ತಾ ಇಲ್ಲ. ಈ ರೀತಿ ಭಯದಿಂದ ಮೇರಿ ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡು ಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಕಣ್ಣುಗಳನ್ನ ತೆಗೆದು ನೋಡಿದ್ರೆ ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಆ ಭಯಂಕರವಾದ ಮುಖ ಕೂಡ ಕಾಣಿಸಲ್ಲ. ಮೇರಿ ಇದನ್ನೆಲ್ಲ ಭ್ರಮೆ ಅಂತ ಭಾವಿಸ್ತಾಳೆ. ಈ ರೀತಿ ಯೋಚನೆ ಮಾಡ್ತಾ ತನ್ನ ಕೈಯನ್ನ ಮತ್ತೆ ಓವೆನ್ ನಲ್ಲಿ ಇಡ್ತಾ ಇರುವಾಗ ಆ ಮುಖ ಮತ್ತೆ ಮುಂದೆ ಬಂದು ಬಿಡುತ್ತೆ. ಆಗ ಮೇರಿಗೆ ಆ ಮುಖ ತನ್ನ ಜೊತೆ ಏನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದೆ ಅಂತ ಅಂದುಕೊಳ್ತಾಳೆ. ಇದರಿಂದ ಸ್ವಲ್ಪ ಯೋಚನೆ ಮಾಡಿ ಆಕೆ ಫ್ಲೈಟ್ ಇಂಜಿನಿಯರ್ ಹತ್ರ ಬರ್ತಾಳೆ. ನಡೆದ ವಿಷಯವನ್ನೆಲ್ಲ ಆತನ ಜೊತೆ ಹೇಳ್ತಾಳೆ. ಆಗ ಆ ಇಂಜಿನಿಯರ್ ಮೇರಿ ಹೇಳಿದ್ದನ್ನ ನಂಬಲ್ಲ. ಆದ್ರೆ ಯಾವಾಗ ಆತ ಕೂಡ ಮೇರಿ ಜೊತೆ ಆ ಫುಡ್ ಸ್ಟೋರ್ ಗೆ ಹೋಗ್ತಾನೋ ಆತನಿಗೂ ಕೂಡ ಮೈಂಡ್ ಬ್ಲಾಕ್ ಆಗಿ ಬಿಡುತ್ತೆ. ಯಾವುದೋ ಒಂದು ವಿಚಿತ್ರವಾದ ಮುಖ ಆ ಗ್ಲಾಸ್ ನಲ್ಲಿ ಕಾಣಿಸ್ತಾ ಇರುತ್ತೆ. ಅಷ್ಟೇ ಅಲ್ಲ, ಈ ಬಾರಿ ಆ ಮುಖ ಮಾತನಾಡ್ತಾ ಇದೆ ಕೂಡ. ಆ ಮುಖ ಇವರಿಬ್ಬರ ಜೊತೆ ಹುಷಾರಾಗಿರಿ, ಇನ್ನು ಕೆಲವೇ ಕೆಲವು ಸೆಕೆಂಡ್ಸ್ ಗಳಲ್ಲಿ ಈ ವಿಮಾನಕ್ಕೆ ಬೆಂಕಿ ಹತ್ತಿಕೊಳ್ಳಲಿದೆ ಎಂದು ಹೇಳಿ ಮಾಯವಾಗಿ ಬಿಡುತ್ತೆ. ಮೇರಿಗೆ ಈ ಮುಖ ಯಾರದ್ದು ಅಂತ ಅರ್ಥವಾಗಲ್ಲ. ಬಟ್ ಆ ಫ್ಲೈಟ್ ಇಂಜಿನಿಯರ್ ಆ ಮುಖವನ್ನು ನೋಡಿ ತಕ್ಷಣವೇ ಗುರ್ತು ಹಿಡಿದು ಬಿಡುತ್ತಾನೆ. ಆ ಮುಖ ಫ್ಲೈಟ್ 401 ಕ್ರಾಶ್ ನಲ್ಲಿ ಸತ್ತು ಹೋಗಿರುವ ಫ್ಲೈಟ್ ಇಂಜಿನಿಯರ್ ಡಾನ್ ರೆಪೋದು. ಮೇರಿ ಮತ್ತು ಫ್ಲೈಟ್ ಇಂಜಿನಿಯರ್ ಅನ್ನ ಭಯಪಡಿಸಿದ್ದು ಕೂಡ ಡಾನ್ ರೆಪೋನೆ. ಈ ವಿಷಯವನ್ನ ತಕ್ಷಣವೇ ಮೇರಿ ಫ್ಲೈಟ್ ನಲ್ಲಿರುವ ಕ್ರೂ ಮೆಂಬರ್ಸ್ ಗಳಿಗೆ ಹೇಳಿಬಿಡ್ತಾಳೆ. ಆದ್ರೆ ಯಾರೂ ಕೂಡ ನಂಬಲ್ಲ. ಈ ರೀತಿ ಸ್ವಲ್ಪ ಸಮಯದ ನಂತರ ಮೆಕ್ಸಿಕೋ ಹತ್ತಿರ ಪೈಲಟ್ಸ್ ಗೆ ಇಂಜಿನ್ ನಲ್ಲಿ ಏನೋ ಪ್ರಾಬ್ಲಮ್ಸ್ ಇರುವ ಹಾಗೆ ಅನಿಸುತ್ತೆ. ಇದರಿಂದ ಆ ವಿಮಾನವನ್ನ ಮತ್ತೆ ನ್ಯೂಯಾರ್ಕ್ ಕಡೆಗೆ ತಿರುಗಿಸಿ ಬಿಡ್ತಾರೆ. ಈ ರೀತಿ ಆ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಗಿ ಅದನ್ನ ರಿಪೇರಿ ಕೂಡ ಮಾಡ್ತಾರೆ. ಮತ್ತೆ ಆ ಪ್ಲೇನ್ ಟೇಕ್ ಆಫ್ ಆಗಿ ತನ್ನ ಪ್ರಯಾಣವನ್ನ ಮುಂದುವರಿಸುತ್ತೆ. ಈ ರೀತಿ ಸ್ವಲ್ಪ ಸಮಯದ ನಂತರ ಎಡಭಾಗದಲ್ಲಿರುವ ಇಂಜಿನ್ ಗಾಳಿಯಲ್ಲೇ ಬ್ಲಾಸ್ಟ್ ಆಗಿ ಬಿಡುತ್ತೆ. ಇದರಿಂದ ಎಲ್ಲರೂ ಕೂಡ ತುಂಬಾ ಭಯಕ್ಕೆ ಗುರಿ ಆಗ್ತಾರೆ. ಈ ಘಟನೆಯನ್ನ ನೋಡಿ ಫ್ಲೈಟ್ ಇಂಜಿನಿಯರ್ ಮತ್ತು ಮೇರಿಗೆ ಡಾನ್ ರಿಪೋ ಮಾತುಗಳು ನೆನಪಾಗುತ್ತವೆ. ಈ ಕತೆ ಇಲ್ಲಿಗೆ ಮುಗಿದಿಲ್ಲ. ಈ ಘಟನೆಯ ಬಗ್ಗೆ ಇನ್ನೂ ಕೆಲವು ನಿಮಗೆ ಭಯಂಕರವಾದ ನಿಜಗಳನ್ನ ಹೇಳಬೇಕು. ಅವೇನಂದ್ರೆ ಫ್ಲೈಟ್ 401 ಕ್ರಾಶ್ ಲ್ಯಾಂಡ್ ಆದ ನಂತರ ಅದರ ಕೆಲವು ಭಾಗಗಳನ್ನ ಬೇರೆ ವಿಮಾನಕ್ಕೆ ಹಾಕ್ತಾರೆ ಅಂತ ಹೇಳಿದ್ನಲ್ವಾ, ಆ ವಿಮಾನ ಬೇರೆ ಯಾವುದೂ ಅಲ್ಲ, ಈ 318 ವಿಮಾನವೇ. ಸೊ ಈಗ ನಿಮ್ಗೆ ಈ ಎರಡು ವಿಮಾನಗಳ ಮಧ್ಯೆ ಇರುವ ಕನೆಕ್ಷನ್ ಅರ್ಥವಾಗಿರುತ್ತೆ. ಈ ರೀತಿ ಎಷ್ಟೋ ಘಟನೆಗಳ ಕಾರಣದಿಂದ ಆ ವಿಮಾನಕ್ಕೆ ಗೋಸ್ಟ್ ಫ್ಲೈಟ್ 401 ಎಂಬ ಹೆಸರನ್ನ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 1978ರಲ್ಲಿ ಇದರ ಮೇಲೆ ದ ಗೋಸ್ಟ್ ಫ್ಲೈಟ್ 401 ಎಂಬ ಸಿನಿಮಾ ಕೂಡ ಬಂದಿದೆ. ಇಂತಹ ಘಟನೆಗಳು ನಂತರ ಬಹಳಷ್ಟು ಬಾರಿ ನಡೆಯುತ್ತವೆ. ಇಲ್ಲಿ ಎಲ್ಲದಕ್ಕಿಂತಲೂ ಅಚ್ಚರಿಪಡಿಸುವ ವಿಷಯ ಏನು ಅಂದ್ರೆ ಈಸ್ಟರ್ನ್ ಏರ್ಲೈನ್ಸ್ ವೈಸ್ ಪ್ರೆಸಿಡೆಂಟ್ ವಿಷಯದಲ್ಲಿ ನಡೆದಿರೋದು. 1973ರಲ್ಲಿ ಈಸ್ಟರ್ನ್ ಏರ್ಲೈನ್ಸ್ ವೈಸ್ ಪ್ರೆಸಿಡೆಂಟ್ ಫ್ಲೈಟ್ 318 ನಲ್ಲಿ ಪ್ರಯಾಣವನ್ನ ಮಾಡ್ತಾನೆ. ಆತನ ಪಕ್ಕದ ಸೀಟ್ ನಲ್ಲೇ ಪೈಲಟ್ ಡ್ರೆಸ್ ಅನ್ನ ಹಾಕೊಂಡು ಫ್ಲೈಟ್ ಕ್ಯಾಪ್ಟನ್ ಕುಳಿತುಕೊಂಡಿರ್ತಾನೆ. ಅವರಿಬ್ಬರು ಕೂಡ ಮಾತುಕತೆಯನ್ನ ಮುಂದುವರಿಸ್ತಾರೆ. ಆಗ ಸಡನ್ ಆಗಿ ವೈಸ್ ಪ್ರೆಸಿಡೆಂಟ್ ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕೆಂದ್ರೆ ಫ್ಲೈಟ್ ಕ್ಯಾಪ್ಟನ್ ನನ್ನ ಜೊತೆ ಕುಳಿತುಕೊಂಡ್ರೆ ವಿಮಾನವನ್ನ ಯಾರು ನಡೆಸ್ತಾ ಇದ್ದಾರೆ ಅಂತ. ಈ ರೀತಿ ವೈಸ್ ಪ್ರೆಸಿಡೆಂಟ್ ತಕ್ಷಣವೇ ಎದ್ದು ಕಾಕ್ಪಿಟ್ ಕಡೆ ಓಡ್ತಾನೆ. ಆದ್ರೆ ಓಡೋಕು ಮುಂಚೆ ತನ್ನ ಪಕ್ಕದಲ್ಲಿ ಕುಳಿತುಕೊಂಡಿರುವ ಕ್ಯಾಪ್ಟನ್ ಮುಖವನ್ನ
ಮತ್ತೊಮ್ಮೆ ಚೆನ್ನಾಗಿ ಗಮನಿಸ್ತಾನೆ. ಆ ಮುಖವನ್ನು ನೋಡಿದ ತಕ್ಷಣ ವೈಸ್ ಪ್ರೆಸಿಡೆಂಟ್ ಶಾಕ್ ಆಗಿ ಬಿಡ್ತಾನೆ. ಯಾಕೆಂದ್ರೆ ಆ ಮುಖ ವೈಸ್ ಪ್ರೆಸಿಡೆಂಟ್ ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಈ ಮುಖ ಫ್ಲೈಟ್ 401 ವಿಮಾನದ ಕ್ಯಾಪ್ಟನ್ ಆಗಿರುವ ಬಾಬ್ ಲಾಫ್ಟ್. ಆತ ಸತ್ತು ಹೋಗಿ ಅಂದಿಗೆ ಸರಿಸುಮಾರು 1 ವರ್ಷ ಕಳೆದು ಹೋಗಿರುತ್ತೆ. ಸೊ ಆ ಬಾಬ್ ಲಾಫ್ಟ್ ದೆವ್ವವಾಗಿ ಆ ವೈಸ್ ಪ್ರೆಸಿಡೆಂಟ್ ಪಕ್ಕದಲ್ಲಿ ಕುಳಿತುಕೊಂಡಿದ್ದ ಎಂದು ಕೂಡ ಹೇಳ್ತಾ ಇರ್ತಾರೆ. ಸೊ ಇದರಿಂದ ವೈಸ್ ಪ್ರೆಸಿಡೆಂಟ್ ಕಾಕ್ಪಿಟ್ ಕಡೆ ಓಡಿ ಹೋಗಿ ನಡೆದ ವಿಷಯವನ್ನೆಲ್ಲ ಪೈಲಟ್ ಗೆ ಹೇಳ್ತಾನೆ. ಸೊ ಪೈಲಟ್ ಆತನನ್ನು ನೋಡೋಕೆ ಹೋದಾಗ ಆ ಬಾಬ್ ಅಲ್ಲಿಂದ ಮಾಯವಾಗಿರ್ತಾನೆ. ಇಂತಹ ಘಟನೆಯೇ ಟ್ರೈಸ್ಟಾರ್ 318 ನಲ್ಲಿ ಮತ್ತೆ ನಡೆಯುತ್ತೆ. ಅದೇನಂದ್ರೆ ಫ್ಲೈಟ್ ಇಂಜಿನಿಯರ್ ರೊಟೀನ್ ಟೆಸ್ಟ್ ಗೋಸ್ಕರ ಕ್ಯಾಬಿನ್ ಒಳಗಡೆ ಹೋಗ್ತಾನೆ. ಈ ರೀತಿ ಹೋಗಿರುವ ಇಂಜಿನಿಯರ್ ಗೆ ಶಾಕ್ ಆಗಿ ಬಿಡುತ್ತೆ. ಯಾಕೆಂದ್ರೆ ಆ ಇಂಜಿನಿಯರ್ ಗೆ ಫ್ಲೈಟ್ ಕ್ಯಾಬಿನ್ ನಲ್ಲಿ ಡಾನ್ ರೆಪೋ ದೆವ್ವವಾಗಿ ಕುಳಿತಿರುವ ಹಾಗೆ ಅನ್ಸುತ್ತೆ. ಯಾವಾಗ ಫ್ಲೈಟ್ ಇಂಜಿನಿಯರ್ ಕ್ಯಾಬಿನ್ ಒಳಗಡೆ ಹೋಗ್ತಾನೋ ಆಗ ಡಾನ್ ರೆಪೋ ಎಲ್ಲವೂ ಕೂಡ ಸರಿಯಾಗಿದೆ ಎಂದು ಹೇಳಿ ಮಾಯವಾಗಿ ಬಿಡ್ತಾನೆ. ಸೊ ಈ ರೀತಿ ಇಂತಹ ಘಟನೆಗಳು ಜಾಸ್ತಿ ಆಗೋದ್ರಿಂದ ಇದರ ಹಿಂದೆ ಇರುವ ನಿಜಗಳನ್ನ ತಿಳಿದುಕೊಳ್ಳಬೇಕು ಎಂದು ವಿಮಾನಗಳ ಕಮಿಟಿ ಅಂದುಕೊಳ್ಳುತ್ತೆ. ಸೊ ಈ ರೀತಿ ಈ ಕಮಿಟಿಗೆ ಸಂಬಂಧಿಸಿದ ಒಬ್ಬ ಅಧಿಕಾರಿ ಅಟ್ಲಾಂಟಾಗೆ ಪ್ರಯಾಣವನ್ನ ಮಾಡ್ತಾ ಇರುವಾಗ ಆತನಿಗೂ ಕೂಡ ಪೈಲಟ್ ಕ್ಯಾಬಿನ್ ನಲ್ಲಿ ಡಾನ್ ರೆಪೋ ಕಾಣಿಸಿಕೊಳ್ತಾನೆ. ಈಸ್ಟರ್ನ್ ಏರ್ಲೈನ್ ನ ಫ್ಲೈಟ್ 401 ಕ್ರಾಶ್ ಬಗ್ಗೆ, ಅದೇ ರೀತಿ ಅದರ ನಂತರ ನಡೆದಿರುವ ಬಹಳಷ್ಟು ಘಟನೆಗಳ ಬಗ್ಗೆ ಜಾನ್ ಜಿ ಫುಲ್ಲರ್ ಎಂಬ ರೈಟರ್ ದ ಗೋಸ್ಟ್ ಆಫ್ ಫ್ಲೈಟ್ 401 ಎಂಬ ಪುಸ್ತಕವನ್ನು ಕೂಡ ಬರೆದಿದ್ದಾನೆ. ಈ ಪುಸ್ತಕದಲ್ಲಿ ನಡೆದಿರುವ ಎಲ್ಲಾ ಘಟನೆಗಳನ್ನು ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಹಾಗಾದ್ರೆ ನಿಮ್ಗೆ ಅನಿಸ್ತಾ ಇದೆ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸೊ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.